ತನ್ನವರ ಜೊತೆ ಹಾಯಾಗಿ ವಾಸಿಸುತ್ತಿದ್ದ ಮನೆಯೊಂದರಲ್ಲಿ ಈಗ ಕೇವಲ ಕಣ್ಣೀರಿನ ಶಬ್ದ ಪ್ರತಿಧ್ವನಿಸುತ್ತಿದೆ. 2 ಮುದ್ದಾದ ಮಕ್ಕಳ ಮುಗ್ಧ ನಗು ಶಾಶ್ವತವಾಗಿ ಮರೆಯಾಗಿವೆ. ತನ್ನ 2 ಕಾಲುಗಳನ್ನು ಕಳೆದುಕೊಂಡ ತಾಯಿ ಅಶ್ವಿನಿ ಇನ್ನು ಮುಂದೆ ಎದ್ದು ನಡೆಯಲು ಅಸಾಧ್ಯ. ತನ್ನ ಮಡಿಲಿಗೆ ಮಕ್ಕಳು ಬರುವ ಯೋಚನೆ ಮನದಿಂದ ದೂರವಾಗಿದೆ. ಮಾವನ 1 ಕಾಲು ತುಂಡಾಗಿದೆ. ಅತ್ತೆಯ ದೇಹ ಮಣ್ಣಿನಡಿಯಲ್ಲಿ ಶಾಶ್ವತವಾಗಿ ಹುದುಗಿ ಹೋಗಿವೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಜನಡಿ ಗ್ರಾಮದ ಉರುಮನೆಯಲ್ಲಿ ಮೇ 30, 2025ರಂದು ಸಂಭವಿಸಿದ ಭೂಕುಸಿತದ ಭೀಕರತೆಯ ಪರಿಣಾಮ. ಯಾರದು ತಪ್ಪಿನಿಂದ ಒಂದು ಕುಟುಂಬ ಅಕ್ಷರಶಃ ಸಮಾಧಿಯಾಗಿದೆ. 3 ಸಾವು, 2 ಶಾಶ್ವತ ಅಂಗವೈಕಲ್ಯ. ಇದು ಅಂಕಿಅಂಶವಲ್ಲ, ಇದು ಕುಟುಂಬವೊಂದರ ಕರುಳು ಹಿಂಡುವ ಶೋಕ ಕಥೆ. ಈ ಹೃದಯ ವಿದ್ರಾವಕ ಘಟನೆಯ ತಾಂತ್ರಿಕ ತನಿಖಾ ವರದಿಯನ್ನ ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆ ಸುರತ್ಕಲ್ ಸಿವಿಲ್ ಇಂಜಿನಿಯರಿಂಗ್ ವಿಭಾಗವು ಜಿಲ್ಲಾಡಳಿತಕ್ಕೆ ರವಾನಿಸಿದೆ. ವರದಿಯ ತೀರ್ಮಾನ ಸ್ಪಷ್ಟವಾಗಿದೆ. ಸುಮಾರು 70 ಅಡಿ ಗುಡ್ಡವನ್ನ ಅಗೆದು ನಿರ್ಮಿಸಲಾದ ಅವೈಜ್ಞಾನಿಕ ರಸ್ತೆಯೇ ಈ ದುರಂತಕ್ಕೆ ಪ್ರಮುಖ ಕಾರಣ. ಭಾರೀ ಮಳೆ ಕೇವಲ ವೇಗವರ್ಧಕವಾಗಿ ಕಾರ್ಯನಿರ್ವಹಿಸಿತ್ತು. ನೀರು ಹಾಯಿಸುವ ವ್ಯವಸ್ಥೆಯ ಕೊರತೆ, ಇಳಿಜಾರಿನ ಕೆಳಭಾಗದಲ್ಲಿ ಮಣ್ಣಿನ ತೊಡಕು, ಮನೆ ಮತ್ತು ರಸ್ತೆ ನಿರ್ಮಾಣಕ್ಕಾಗಿ ಸ್ವಾಭಾವಿಕ ಸ್ಥಿರತೆಯನ್ನ ಹಾಳು ಮಾಡಲಾಗಿದೆ. ಭೂಕುಸಿತವು ಒಂದೇ ಕಾರಣದಿಂದಾಗಿಲ್ಲ, ಭಾರೀ ಮಳೆ ಮತ್ತು ಮಾನವ ನಿರ್ಮಿತ ನಿರ್ಲಕ್ಷ್ಯದ ಸಂಯೋಗವೇ ಈ ದುರಂತಕ್ಕೆ ಕಾರಣ ಎಂದು ಎನ್ಐಟಿಗೆ ತಜ್ಞರು ಸ್ಪಷ್ಟಪಡಿಸಿದ್ದಾರೆ. ಆದರೆ ಈ ವರದಿಯಲ್ಲಿಯೂ ಕೆಲವು ಪ್ರಶ್ನೆಗಳು ಉತ್ತರಿಸದೆ ಉಳಿದಿವೆ. ಮನೆ ಮತ್ತು ಅವೈಜ್ಞಾನಿಕ ರಸ್ತೆಯ ನಡುವಿನ ನಿಖರ ದೂರವೇನು? ಸಂಪೂರ್ಣ ಮಾನವ ಶ್ರಮ ನಿರ್ಮಿತ ರಸ್ತೆಯ ಬಗ್ಗೆ ಸಮರ್ಪಕ ನಮೂದು ಏಕಿಲ್ಲ? ಇಂಜಿನಿಯರಿಂಗ್ ಸಂಸ್ಥೆಯ ವರದಿಯಲ್ಲಿ ಇಂಜಿನಿಯರಿಂಗ್ ವೈಫಲ್ಯದ ಪೂರ್ಣ ವಿವರಗಳು ಏಕೆ ಮರೆಯಾಗಿವೆ? ಗ್ರಾಮಸ್ಥರ ಪ್ರಶ್ನೆಗಳು ಅಂತ್ಯವಿಲ್ಲದವು, ಆದರೆ ಉತ್ತರಗಳು ಮಾತ್ರ ಬರ್ತಾ ಇಲ್ಲ. ಇನ್ನು ವಿಧಿ ತಜ್ಞರ ಪ್ರಕಾರ ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 105 ನಿರ್ಲಕ್ಷ್ಯದಿಂದ ಮರಣಕ್ಕೆ ಕಾರಣವಾದ ಪ್ರಕರಣದಲ್ಲಿ 3 ವರ್ಷಗಳವರೆಗೆ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಬಹುದು. ಸೆಕ್ಷನ್ 106 ನಿರ್ಲಕ್ಷ್ಯದಿಂದ ಗಂಭೀರ ಅಂಗವೈಕಲ್ಯಕ್ಕೆ ಕಾರಣವಾದರೆ 2 ವರ್ಷಗಳ ಕಾರಾಗೃಹ ಮತ್ತು ದಂಡವನ್ನು ನಿಗದಿಪಡಿಸುತ್ತದೆ. ಇನ್ನು ಮುಂದೆ ಹೋದ್ರೆ ಭಾರತೀಯ ಸಾಕ್ಷ್ಯ ಅಧಿನಿಯಮದ ಅಡಿಯಲ್ಲಿ ಅಧಿಕೃತ ನಿರ್ಲಕ್ಷ್ಯ ಸಾಬೀತಾದರೆ ಹೆಚ್ಚಿನ ಕ್ರಿಮಿನಲ್ ಹೊಣೆಗಾರಿಕೆಯೂ ಸಾಧ್ಯವಿದೆ. ಆದರೆ ಎನ್ಐಟಿಕೆ ವರದಿ ಜಿಲ್ಲಾಡಳಿತದ ಕೈ ಸೇರಿದ ನಂತರವೂ ಇನ್ನೂ ಯಾವುದೇ ಪ್ರಥಮ ಮಾಹಿತಿ ವರದಿ ದಾಖಲಾಗಿಲ್ಲ. ಯಾವುದೇ ತಾಂತ್ರಿಕ ಸಾಕ್ಷ್ಯಾಧಾರ ಸಂಗ್ರಹವಾಗಿಲ್ಲ. ಯಾವುದೇ ಅಧಿಕಾರಿ ವಿರುದ್ಧ ಕಾನೂನು ಕ್ರಮವೂ ಆರಂಭವಾಗಿಲ್ಲ. ಈ ರಸ್ತೆ ಕಾಮಗಾರಿಗೆ ಅನುಮತಿ ನೀಡಿದ ಅಧಿಕಾರಿ ಯಾರು? ಮಣ್ಣಿನ ಸ್ಥಿತಿ ಪರೀಕ್ಷಿಸದೆ, ಇಳಿಜಾರಿನ ಸ್ಥಿರತೆಯನ್ನ ಲೆಕ್ಕಿಸದೆ 70 ಅಡಿ ಗುಡ್ಡವನ್ನ ಕತ್ತರಿಸಿದ ಆ ಇಂಜಿನಿಯರ್ ವಿರುದ್ಧ ಸೆಕ್ಷನ್ 105 ಮತ್ತು 106ರ ಅಡಿಯಲ್ಲಿ ದೂರು ದಾಖಲಿಸಬೇಕೆಂದು ಗ್ರಾಮಸ್ಥರು ಮತ್ತು ಕುಟುಂಬಸ್ಥರು ಪಟ್ಟಣ ಹಿಡಿದಿದ್ದಾರೆ. ನ್ಯಾಯ ತಡವಾದ್ರೂ ಅನ್ಯಾಯವಾಗಬಾರದು ಎಂಬುದು ಅವರ ಮಾತು. ವರದಿ ಮಾತ್ರ ಬಂದ್ರೆ ಸಾಕಾಗದ್ದು, ಅದರ ಮೇಲೆ ಕಣ್ಣೀರಿನ ಅಕ್ಷರಗಳಲ್ಲಿ ಬರೆದ ಕಾನೂನು ಹೋರಾಟಕ್ಕೆ ಕ್ರಮ ಸಿಕ್ಕಾಗ ಮಾತ್ರ ಆ ಕುಟುಂಬಕ್ಕೆ ಸ್ವಲ್ಪ ಸಮಾಧಾನ ಸಿಗಬಹುದು. ನಮ್ಮ ಮಕ್ಕಳು ಸತ್ತು ಹೋದ್ರು, ನಮ್ಮ ಕಾಲುಗಳು ಹೋದವು, ಈಗ ನಮ್ಮ ನ್ಯಾಯವಾದ್ರೂ ಬದುಕಬೇಕು ಎಂಬುದು ಆ ಕುಟುಂಬದ ಕರುಣಾಜನಕ ಮನವಿಯಾಗಿದೆ.